ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ನಿಜ ಜ್ಯೇಷ್ಠ ಮಾಸ ಶುಕ್ಲಪಕ್ಷವಾಗಿದೆ. ಈ ದಿವಸ ಶುಕ್ರವಾರವಾಗಿರ್ತಕ್ಕಂಥದ್ದು. ದ್ವಾದಶಿ ತಿಥಿ, ವಿಶಾಖ ನಕ್ಷತ್ರ. ಈ ದಿವಸ ಶುಕ್ರವಾರ. ವಾರದ ಮಟ್ಟಿಗೆ ನಾವು ಮಹಾಲಕ್ಷ್ಮಿ ಪ್ರಾರ್ಥನೆಯನ್ನು, ಮಹಾಲಕ್ಷ್ಮಿ ಅಷ್ಟೋತ್ತರ ಇತ್ಯಾದಿ ನಾಮಾವಳಿ ಹೇಳ್ಕೊಳ್ತಕ್ಕಂಥದ್ದು, ಈ ಥರದ ಪೂಜೆಗಳೆಲ್ಲ ತಾವು ಮಾಡ್ತೀರಾ. ಮುಖ್ಯವಾಗಿ ವ್ಯಾಪಾರ ಸ್ಥಳಗಳಲ್ಲೆಲ್ಲ ಆ ಮಹಾಲಕ್ಷ್ಮಿಯನ್ನು ಪೂಜಿಸ್ತಕ್ಕಂಥದ್ದು. ದುಡ್ಡು ಬರಲಿ, ಬಹಳ ಮುಖ್ಯವಾಗಿ ಆಲೋಚನೆ ಸಂಪತ್ಪ್ರದವಾಗಿರಬೇಕು. ನಾವು ದುಡ್ಡು ಸಂಪಾದಿಸೋದು ಹೇಗೆ ಅಂದರೆ ಬುದ್ಧಿಶಕ್ತಿಯ ಮೇಲೆ. ನೀವು ಯಾವುದೇ ರಂಗಕ್ಕೆ ನೀವು ಕಾಲಿಡಿ, ಅಲ್ಲಿ ಸಂಪಾದನೆಗೆ ಮಾರ್ಗ ಏನಪ್ಪ ಅಂದರೆ ಆಲೋಚನೆ. ಹೀಗಾಗಿ ಇಲ್ಲಿ ಸಂಪತ್ತು ಬೆಳಿಬೇಕು. ಆಮೇಲೆ ಸಂಪತ್ತು ಅದು ಬೇರೆ ರೂಪದಲ್ಲಿ, ಹಣದ ರೂಪದಲ್ಲೋ ಅಥವಾ ಇನ್ಯಾವುದೋ ಒಂದು ಬುದ್ಧಿಗೆ, ವಿವೇಚನೆಗೆ ಅಥವಾ ಕಾರ್ಯದಕ್ಷತೆಗೆ ಸಂಭಾವನೆ, ಅದನ್ನೇ ತಾನೇ ದಕ್ಷಿಣೆ ಅಂತಂದರೆ ಏನು ಅರ್ಥ? ಅದೇ ತಾನೇ ದಕ್ಷ ಕರ್ಮ ಅಂದರೆ ವಿಶಿಷ್ಟ ಕಾರ್ಯಕೌಶಲ್ಯ, ಇದಕ್ಕಾಗಿ ಬರತಕ್ಕಂಥ ಹಣ, ಇದನ್ನು ದಕ್ಷಿಣೆ ಅಂತ ಕರೀತಾರೆ. ಅದು ಬೇರೆ ಬೇರೆ, ಅದು ಆ ವೃತ್ತಿಗೆ ಅನುಸಾರವಾಗಿ ಅದರ ಹೆಸರು ಬದಲಾವಣೆ ಆಗುತ್ತೆ ಬಿಡಿ. ಅಂತೂ ನಿಮ್ಮ ಬುದ್ಧಿವಂತಿಕೆಗೇ ಬೆಲೆ ಇರತಕ್ಕಂಥದ್ದು, ಮೌಲ್ಯ ಇರತಕ್ಕಂಥದ್ದು. ಹೀಗಾಗಿ ಅಂಥ ಮಹಾಲಕ್ಷ್ಮಿ ಬಳಿಗೆ ಹೋಗಿ ನಾವು ಏನು ಕೇಳ್ಕೋಬೇಕು ಅಂದರೆ ಹಣ ಕೊಡುವಂತಲ್ಲ, ಹಣ ಮತ್ತೆ 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 ಬರುವ ಹಾಗೆ ನನ್ನ ಬುದ್ಧಿಶಕ್ತಿ ಇರಬೇಕು. ತುಂಬ ಇಂಟೆಲಿಜೆನ್ಸ್ಗೆ ತಾನೆ ಆ ವ್ಯಕ್ತಿಗಳಿಗೆ ಕರೆದು ಮಣೆ ಹಾಕ್ತಾರೆ, ನೋಡಪ್ಪ ನಿನಗೆ ಆಸಕ್ತಿ ಇದೆ, ಈ ಕೆಲಸ ಮಾಡು ಅಂತ. ಹೀಗಾಗಿ ಅಂಥ ಕಾರ್ಯಕೌಶಲ್ಯದ ಬುದ್ಧಿಶಕ್ತಿ ನನಗೆ ಕೊಡು ಅಂತ ನಾವು ಮಹಾಲಕ್ಷ್ಮಿಯಲ್ಲಿ ಪ್ರಾರ್ಥಿಸಬೇಕು. ಆಕೆ ವಿದ್ಯಾಲಕ್ಷ್ಮಿ ಹೋದಲ್ವ. ಹೀಗಾಗಿ ವಿದ್ಯಾ ಬುದ್ಧಿಯನ್ನು ಪ್ರದ ಮಾಡು ನನಗೆ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಪ್ರಾರ್ಥನೆ ಮಾಡೋದರಲ್ಲಿ ಇರುತ್ತೆ. ಆದರೆ ಎಷ್ಟೋ ಬಾರಿ ಪ್ರಾರ್ಥನೆಗಳಿಗೆ ಬೇರೆಯದ್ದೇ ಫಲ ನಾವು ಕೇಳ್ಕೊಂಡು ಮಾತ್ರಕ್ಕೆ ಬಂದುಬಿಡುತ್ತಾ ಅಂತಂದರೆ, ಭಗವತ್ ಕೃಪೆ ಉಂಟಾಗುವ ಹಾಗೆ ಕೇಳಬೇಕು. ನನ್ನಲ್ಲಿ ಇಷ್ಟು ಸಾಮರ್ಥ್ಯ, ಹೀಗೆ ವಿನಂತಿ ಮಾಡಿಕೊಳ್ತಾ ಇದ್ದೀನಿ, ನನ್ನ ಸಾಮರ್ಥ್ಯವನ್ನು ಹೆಚ್ಚಿಸು, ಬೌದ್ಧಿಕ ಸಾಮರ್ಥ್ಯವನ್ನು ಹೆಚ್ಚು ಮಾಡು, ಮತ್ತು ಅದಕ್ಕೆ ಸಹಜವಾಗಿ ನಿನ್ನಿಂದ ಕೃಪೆ ಉಂಟಾಗುತ್ತೆ. ಈ ರೀತಿ ವಿನಮ್ರವಾಗಿ ಪ್ರಾರ್ಥನೆ, ನಮ್ಮ ಹತ್ರ ಏನಿದೆ ಬಿಡಿ, ವಿನಮ್ರ ಪ್ರಾರ್ಥನೆ ಬಿಟ್ಟರೆ ಬೇರೆ ಇನ್ನೇನು ದಾರಿ ಇಲ್ಲ. ಹೀಗಾಗಿ ಮಹಾಲಕ್ಷ್ಮಿ ಸನ್ನಿಧಾನಕ್ಕಾದರೂ ಹೋಗಿ ಬನ್ನಿ, ಇಲ್ಲ ಮನೆಯಲ್ಲಾದರೂ ಪ್ರಾರ್ಥನೆ ಮಾಡಿ. ಮಹಾಲಕ್ಷ್ಮಿಗೆ ತುಂಬ ಇಷ್ಟ ಅಂದರೆ ತುಪ್ಪದ ದೀಪ ಹಚ್ಚೋದು. ಹೀಗಾಗಿ ಈ ದಿವಸ ತುಪ್ಪದ ದೀಪ ಹಚ್ಚಿ ಮಹಾಲಕ್ಷ್ಮಿ ಮುಂದೆ ಬುದ್ಧಿ ಬಲವಾಗಲಿ ಅಂತ ಪ್ರಾರ್ಥಿಸಿ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.